ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಸರಳತೆಯ ಕ್ರಿಸ್ಮಸ್ ಹಬ್ಬ. ದಾಂಡೇಲಿ ಸಮಸ್ತ ಜನತೆಗೆ ಕಾಳಿ ಕನ್ನಡ ವಾಹಿನಿಯ ಮೂಲಕ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಾಂಡೇಲಿ ನಗರದಲ್ಲಿ ಅತಿ ಸರಳ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಸರ್ಕಾರದ ನಿಯಮದಂತೆ ಚರ್ಚ್ಗಳಲ್ಲಿ ಮೊದಲು ಸ್ಯಾನಿಟೈಸ್ ಮಾಡಿ, ಮಾಸ್ಕ್ ಕಡ್ಡಾಯದ ಜೊತೆಗೆ ದೈಹಿಕ ಅಂತರವನ್ನು ಕಾಪಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಲಾಯಿತು. ಅದರ ಜೊತೆಗೆ ಚರ್ಚ್ಗಳಲ್ಲಿ 10 ವರ್ಷಗಳ ಒಳಗಿನ ಮಕ್ಕಳಿಗೆ ಮತ್ತು 65 ವಯಸ್ಸಿನ ಹಿರಿಯರಿಗೆ ಚರ್ಚ್ಗಳಲ್ಲಿ ಪ್ರವೇಶ ಇಲ್ಲ. ಚರ್ಚಿನ ಒಳಗೆ ಪ್ರವೇಶದ ಮುನ್ನ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಪಾಳಿ ಪ್ರಕಾರ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಮೊದಲನೇ ಪಾಳಿಗೆ ಬೆಳಿಗ್ಗೆ 6 ಗಂಟೆ ಮತ್ತು ಎರಡನೇ ಪಾಳಿ ಬೆಳಿಗ್ಗೆ 8 ಗಂಟೆಗೆ. ಹೀಗೆ ಸರ್ಕಾರದ ನಿಯಮದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸದೆ ಅತಿ ಸರಳ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಅದೇ ರೀತಿ ಕ್ರೈಸ್ತ ಬಾಂಧವರು ಮನೆಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅತಿ ಸರಳವಾಗಿ ಆಚರಣೆ ಮಾಡಲಾಯಿತು. ತಮ್ಮ ಮನೆಯನ್ನು ಸುಂದರವಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ಮನೆಯ ಮುಂದೆ ಕ್ರಿಸ್ಮಸ್ ಟ್ರೀಯನ್ನು ನೆಟ್ಟು ಅದರ ಸುತ್ತಲೂ ಬಣ್ಣ ಬಣ್ಣದ ಕಾಗದಗಳಿಂದ ಅಲಂಕಾರ ಮಾಡಿದರು ಮತ್ತು ಯೇಸು ಕ್ರಿಸ್ತನ ಜನ್ಮವಾದ ಸ್ಥಳದ ಚಿತ್ರಣ ಗೊಂಬೆಗಳನ್ನು ಇಟ್ಟು ತೋರಿಸಲಾಯಿತು. ಹೀಗೆ ನಗರದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಅಂಬಿಕಾನಗರ್ ಘಟಕದ ವತಿಯಿಂದ ಅಂಬಿಕಾನಗರದಲ್ಲಿ ವಾಜಪೇಯಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಘಟಕದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಮ್ಯೂಸಿಕಲ್ ಮೊಬೈಲ್ ಸೆಂಟರ್, ಜೆಎನ್ ರೋಡ್, ದಾಂಡೇಲಿ. ಇಲ್ಲಿ ಎಲ್ಲಾ ತರಹದ ಹೊಸ ತಂತ್ರಜ್ಞಾನವುಳ್ಳ ಸ್ಮಾರ್ಟ್ ಫೋನ್ಗಳಾದ ಸ್ಯಾಮ್ಸಂಗ್, ರೆಡ್ಮಿ, ವಿವೋ, ಓಪೋ, ರಿಯಲ್ಮಿ ಹೀಗೆ ಎಲ್ಲಾ ತರಹದ ಮೊಬೈಲ್ಗಳು ಸಿಗುತ್ತವೆ. ಜೊತೆಗೆ ಮೊಬೈಲ್ ಖರೀದಿಸಲು ಬಜಾಜ್ ಫೈನಾನ್ಸಿನ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ಯಾವುದೇ ಕಂಪನಿಯ ಮೊಬೈಲ್ ಅನ್ನು ತಕ್ಷಣ ರಿಪೇರಿ ಮಾಡಿಕೊಡುತ್ತಾರೆ. ಯಾವುದೇ ಮೊಬೈಲ್ ಕಂಪನಿಯ ದುರಸ್ತಿಯ ಭಾಗಗಳು ಸಿಗುತ್ತವೆ. ಮತ್ತು ಮ್ಯೂಸಿಕಲ್ ಉಪಕರಣಗಳಾದ
ಹೆಡ್ಫೋನ್, ಸ್ಪೀಕರ್ಸ್, ಮೊಬೈಲ್ನ ಬ್ಯಾಟರಿ ಮತ್ತು ಕವರ್ ಹೀಗೆ ಅನೇಕ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ. ಸಂಪರ್ಕಿಸಬೇಕಾದ ವಿಳಾಸ ಮಾಲೀಕರಾದ ಮುಸ್ತಕೀಂ ಶೇಖ್, ಮ್ಯೂಸಿಕಲ್ ಮೊಬೈಲ್ ಸೆಂಟರ್, ಜೆಎನ್ ರಸ್ತೆ, ದಾಂಡೇಲಿ. ಮೊಬೈಲ್ ನಂಬರ್ 9535217222. ಶಿಕ್ಷಕರ ಸಾರಥಿಯಾಗಲು ಸೈ ಎನಿಸಿಕೊಂಡ ಬಾವಿಕೇರಿ ಸತೀಶ್. ಹಳಿಯಾಳ್ ದಾಂಡೇಲಿ ತಾಲೂಕುಗಳನ್ನೊಳಗೊಂಡ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಸತೀಶ್ ನಾಯಕ್ ಬಾವಿಕೇರಿ ನೇತೃತ್ವದ ತಂಡ ಜಯಭೇರಿ ಸಾಧಿಸಿದೆ. ತಾಲೂಕಿನ 11 ಸದಸ್ಯ ಬಲದಲ್ಲಿ 9 ಸದಸ್ಯರನ್ನು ಗೆದ್ದುಕೊಂಡಿರುವ ಸತೀಶ್ ನಾಯ್ಕರರ ತಂಡ ಶಿಕ್ಷಕರ ಸಂಘವನ್ನು ತಮ್ಮ ಸುಪರ್ದಿಗೆ ಪಡೆದುಕೊಂಡಿದೆ. ಈ ಗೆಲುವಿನ ನಗೆಯಲ್ಲಿ ಸತೀಶ್ ನಾಯ್ಕ ತಂಡದಲ್ಲಿದ್ದರೂ ಎಲ್ಲರ ಶ್ರಮ ಇದೆಯಾದರೂ ಅದರಲ್ಲಿಯ ಸಿಂಹಪಾಲು ಸತೀಶ್ ನಾಯ್ಕ್ ಬಾವಿಕೇರಿಗೆ ಸಲ್ಲಬೇಕು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸತತವಾಗಿ 4 ಬಾರಿ ಶಿಕ್ಷಕರ ಸಂಘಕ್ಕೆ ಆಯ್ಕೆಯಾಗಿರುವ ಸತೀಶ್ ನಾಯಕ್ 2 ಬಾರಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಮುಂದಿನ ಅವಧಿಗೂ ಇವರೇ ಅಧ್ಯಕ್ಷರಾಗುವುದು ಸಹ ನಿಚ್ಚಳವಾಗಿದೆ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ. ಡಾಕ್ಟರ್ ನಾಮದೇವ್ ಗೌಡರ್. ಪ್ರತಿಭೆಯೊಂದಿಗೆ ನಿರ್ದಿಷ್ಟವಾದ ಗುರಿ ಮತ್ತು ಅವಕಾಶ ಹಾಗೂ ಅದರ ಜೊತೆಗೆ ಆತ್ಮಬಲ ಮತ್ತು ಛಲವಿದ್ದರೆ ಎಂತಹ ಪದವಿಯನ್ನಾದರೂ ಅಲಂಕರಿಸಬಹುದು ಎನ್ನುವುದಕ್ಕೆ ಹಳಿಯಾಳದ ಚಿಕ್ಕಹಳ್ಳಿ ದುಸಗಿಯ ಡಾಕ್ಟರ್ ನಾಮದೇವ್ ಗೌಡರ್ ಅವರು ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿಯಾಗಿ ನೇಮಕಗೊಂಡಿರುವುದೇ ಒಂದು ನಿದರ್ಶನವಾಗಿದೆ. ತೆಂಗಿನ ಗರಿಯಲ್ಲಿ ಸಿಂಗಾರ ಮಾಡುವ ದಾಂಡೇಲಪ್ಪ ಪಾಟೀಲ್. ಕಸದಿಂದ ರಸ ತೆಗೆಯಬಹುದೆಂಬ ಮಾತೊಂದಿದೆ. ಹಾಗೆಯೇ ಇಲ್ಲೊಬ್ಬ ಗುರುವಿಲ್ಲದ ಕಲಾವಿದ. ತೆಂಗಿನ ಗರಿ, ಬಾಳೆಗಿಡ, ಅಡಿಕೆ, ಹಿಂಗಾರ, ಹೂಗಳನ್ನು ಬಳಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಕಲೆಯನ್ನು ಅರಳಿಸುತ್ತಾರೆ. ಈ ಮೂಲಕ ಸದ್ಯ ಬಹುಬೇಡಿಕೆಯ ಕಲಾವಿದನಾಗಿಯೂ ಗಮನ ಸೆಳೆದಿದ್ದಾರೆ. ಅವರೇ ದಾಂಡೇಲಿಯ ದಾಂಡೇಲಪ್ಪ ಪಾಟೀಲ್. ವೃತ್ತಿಯಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಂಪನಿಯ ಉದ್ಯೋಗಿಯಾಗಿರುವ ದಾಂಡೇಲಪ್ಪ ಪಾಟೀಲ್ ಬಾಲ್ಯದಿಂದಲೂ ಕ್ರಿಯಾಶೀಲತೆಯನ್ನು ಬೆಳೆಸಿಕೊಂಡವರು. ತನ್ನದೇ ಆಲೋಚನೆಯಲ್ಲಿ ಕಲೆಯನ್ನು ಅರಳಿಸುವವರು. ನಿಜವಾಗಿಯೂ ಇವರಿಗೆ ಈ ಕಲೆಗೆ ಗುರುವಿಲ್ಲ. ಏಕಲವ್ಯನಂತೆ ತಾನಾಗಿಯೇ ಕಲಿತವರು. ಅಯ್ಯಪ್ಪ ಸ್ವಾಮಿಯ ವ್ರತಾಧಾರಿಯಾಗಿದ್ದ ಇವರು ಮೊದಮೊದಲು ದಾಂಡೇಲಿಯ ಅಯ್ಯಪ್ಪ ಸನ್ನಿಧಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ತೆಂಗಿನ ಗರಿಯಿಂದ ದೇವರ ಮೂರ್ತಿ ಮಾಡಿ ಭಕ್ತರನ್ನು ಆಕರ್ಷಿಸಿದರು. ಬಂದವರು ಈ ಮೂರ್ತಿ ಮಾಡಿದವರ್ಯಾರು ಎಂದು ಪ್ರಶ್ನಿಸುವರಷ್ಟರ ಮಟ್ಟಿಗೆ ಚಂದದ ಚಿತ್ರ ಮಾಡುತ್ತಿದ್ದರು. ನಂತರ ಇವರಿಗೆ ಪ್ರೇರಣೆಯಾದವರು ಹೋಟೆಲ್ ಉದ್ಯಮಿ ನವೀನ್ ಕಾಮತ್. ನೀವ್ಯಾಕೆ ಮದುವೆ ಮುಂಜಿ ಸಮಾರಂಭ ಹಾಗೂ ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳಲ್ಲಿ ಇಂತಹ ಮಂಟಪ ಮಾಡಬಾರದು ಎಂದು ಹೇಳಿ ಪ್ರೋತ್ಸಾಹಿಸಿದವರು. ಇದನ್ನು ದಾಂಡೇಲಪ್ಪರವರೇ ಅಭಿಮಾನದಿಂದ ಹೇಳಿಕೊಳ್ಳುತ್ತಾರೆ. ನವೀನ್ ಕಾಮತರ ಮಗನ ಬ್ರಹ್ಮೋಪದೇಶ ಕಾರ್ಯಕ್ರಮದ ಮಂಟಪ ತಯಾರಿಸಿ ಮೊಟ್ಟ ಮೊದಲು ಗಮನ ಸೆಳೆದವರು ದಾಂಡೇಲಪ್ಪ. ನಂತರ ಇವರಿಗೆ ಬೇಡಿಕೆ ಆರಂಭವಾಯಿತು. ಇದೀಗ ದಾಂಡೇಲಿಯಷ್ಟೇ ಅಲ್ಲದೆ ಜೋಯಿಡಾ, ಕಾರವಾರ, ಯಲ್ಲಾಪುರ್, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆಯ ಕಾರ್ಯಕ್ರಮಗಳಲ್ಲಿ ಕಲಾತ್ಮಕ ಮಂಟಪ ಹಾಗೂ ದೇವರ ಮೂರ್ತಿ ತಯಾರಿಕೆಯ ಮೂಲಕ ತನ್ನ ಕಲೆ ಅರಳಿಸುತ್ತಿರುವ ದಾಂಡೇಲಪ್ಪ ಬಹುಬೇಡಿಕೆಯ ಕಲಾವಿದರಾಗಿದ್ದಾರೆ. ಕೇವಲ ತೆಂಗಿನ ಗರಿ, ಬಾಳೆದಿಂಡು, ಅಡಿಕೆ, ಹಿಂಗಾರ, ಹೂವುಗಳಿಂದಷ್ಟೇ ಆಕರ್ಷಕ ಮಂಟಪ ನಿರ್ಮಿಸುವ ದಾಂಡೇಲಪ್ಪ ಪಾಟೀಲರ ಕಲಾ ನೈಪುಣ್ಯತೆಯನ್ನು ಮೆಚ್ಚಲೇಬೇಕು. ಅವರ ಈ ಕಲೆ ಇನ್ನೂ ಹೆಚ್ಚೆಚ್ಚು ಪ್ರಸಿದ್ಧಿಗೆ ಬರುವಂತಾಗಲಿ, ಹೊರಗಡೆಗೂ ವ್ಯಾಪಿಸುವಂತಾಗಲಿ. ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಈ ಸಾಂಪ್ರದಾಯಿಕ ಕಲೆಯನ್ನು ಜೀವಂತವಾಗಿಡುವ ಕಾರ್ಯಕ್ಕೆ ಕಲಾವಿದ ದಾಂಡೇಲಪ್ಪ ಪಾಟೀಲ್ರವರಿಗೆ ಎಲ್ಲರ ಹಾರೈಕೆ ಮತ್ತು ಪ್ರೋತ್ಸಾಹ ದೊರೆಯುವಂತಾಗಲಿ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್
22825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಜೊತೆ ಅನುಷಾ, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.